ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ 2026ನೇ ಸಾಲಿನಲ್ಲಿ ಏನು SIR ನಡೀತಾ ಇತ್ತು, ಆ ಒಂದು SIR ಕಂಪ್ಲೀಟ್ ಆದ ನಂತರ ಇವಾಗ ಕರಡು ಪ್ರತಿ ಅಂದರೆ ಡ್ರಾಫ್ಟ್ ಲಿಸ್ಟು, ಈ ಒಂದು ಡ್ರಾಫ್ಟ್ ಲಿಸ್ಟನ್ನು ಚುನಾವಣಾ ಆಯೋಗ ಇಂದು ರಿಲೀಸ್ ಮಾಡಿದೆ. ಅಂದರೆ 24ನೇ ತಾರೀಕು 8ನೇ ತಿಂಗಳಲ್ಲಿ ಈ ಒಂದು ಡ್ರಾಫ್ಟ್ ಲಿಸ್ಟು ರಿಲೀಸ್ ಆಗಿದೆ. ಈ ಒಂದು ಲಿಸ್ಟಲ್ಲಿ ಯಾವೆಲ್ಲ ಮತದಾರರ ಹೆಸರು ಉಳ್ಕೊಂಡಿದೆಯೋ ಅವ್ರದ್ದು ಶಾಶ್ವತವಾಗಿ ಏನು ತರಹದ ತೊಂದರೆ ಆಗಲ್ಲ, ಅವ್ರದ್ದು ಕಂಟಿನ್ಯೂ ಆಗಿ ಇನ್ನೂ ಮತ ಚಲಾವಣೆ ಮಾಡ್ಬೋದು. ಇನ್ ಕೇಸ್ ಈ ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಅಂತಹ ಮತದಾರರಿಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಬರುವ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಆ ನೋಟಿಸ್ಗೆ ನೀವು ಉತ್ತರನ ಕೊಟ್ಟು ಇನ್ ಕೇಸ್ ಏನಾದರೂ ಈ ಲಿಸ್ಟಲ್ಲಿ ಬರಲಿಲ್ಲ ಅಂದರೆ ಅವರು ತಮ್ಮ ಮತದಾರರ ಹಕ್ಕನ್ನು ಉಳಿಸ್ಕೋಬೇಕಾಗ್ತದೆ ಕೆಲವು ದಾಖಲಾತಿಗಳನ್ನ ಕೊಟ್ಟು. ಈ ಲಿಸ್ಟ್ನ ಚೆಕ್ ಮಾಡೋದು ಹೇಗೆ? ಈ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ಯಾವುದೇ ಥರದ ತೊಂದರೆ ಇಲ್ಲ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು CEO ಕರ್ನಾಟಕ ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ CEO ಕರ್ನಾಟಕ ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಪೇಜಲ್ಲಿ ಈ ರೀತಿಯಾದಂಥ ವೆಬ್ಸೈಟು ಓಪನ್ ಆಗ್ತದೆ. ನಿಮಗೆ ಮುಖ್ಯ ಚುನಾವಣಾಧಿಕಾರಿ ಈ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಮಧ್ಯಭಾಗದಲ್ಲಿ ಸ್ಕ್ರೋಲ್ ಆಗ್ತದೆ, ನೋಡ್ಬೋದು ಡ್ರಾಫ್ಟ್ ಎಲೆಕ್ಟೋರಲ್ 2026 SIR ಅಂತ. ಆ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕು. ತುಂಬ ಜನರಿಗೆ ಈ ರೀತಿ ಮೊಬೈಲಲ್ಲಿ ತೋರಿಸುತ್ತೆ, ಹಾಗೆಯೇ ನೀವೇನೋ ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ರೆ ಮೇಲ್ಗಡೆ ತೋರಿಸುತ್ತೆ ಡ್ರಾಫ್ಟ್ ಲಿಸ್ಟ್ ಎಲೆಕ್ಟೋರಲ್ 2026 ಅಂತ. ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಎರಡು ಆಪ್ಷನ್ ಕ್ಲಿಕ್ ಮಾಡಿಕೊಂಡ್ರು ಕೂಡ ಇದೇ ರೀತಿ ವೆಬ್ಸೈಟು ಓಪನ್ ಆಗ್ತದೆ. ಇಲ್ಲಿ ಸ್ನೇಹಿತರೆ ನಿಮ್ಮ ರಾಜ್ಯ, ಇಯರು, ಹಾಗೆಯೇ SIR ಡ್ರಾಫ್ಟ್ ಲಿಸ್ಟ್ ಅಂತ ಬರುತ್ತೆ 2026 ಅಂತ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಹಾಗೆಯೇ ಬಿಡಿ, ಇಲ್ಲಿ ಸೆಲೆಕ್ಟ್ ದ ಡಿಸ್ಟಿಕ್ ಅಂತ ಇದೆ, ಇಲ್ಲಿ ಬಂದು ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗೆಯೇ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ನಿಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ತೋರಿಸುತ್ತೆ. ಅಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಲಿಸ್ಟ್ ಯಾವುದ್ರಲ್ಲಿ ಬೇಕು, ಕನ್ನಡದಲ್ಲಿ ಬೇಕಾ ಇಂಗ್ಲೀಷಲ್ಲಿ ಬೇಕಾ ಅಂತ ಕೇಳುತ್ತೆ. ನಿಮ್ದು ಯಾವುದು ಕಂಫರ್ಟ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಂದರೆ ಇಲ್ಲಿ ನಿಮ್ಮ ಕಾನ್ಸ್ಟಿಟ್ಯೂಯೆನ್ಸಿಲಿ ಎಷ್ಟು ಬೂತ್ಗಳಿದೆಯೋ, ಈಗ ಸಪೋಸು 180 ಹಳ್ಳಿ ಇದೆ, 180 ಬೂತ್ಗಳಿದೆ ಅಂದರೆ 180 ಲೀಸ್ಟ್ಗಳು ಇಲ್ಲಿ ಶೋ ಆಗ್ತದೆ. ಇಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಕೆಳಗಡೆ ಬಂದು ಅಲ್ಲಿ ಯಾರ ಮಾರ್ಕ್ ಇದೆ ಅದನ್ನು ನೆಕ್ಸ್ಟ್ ಅಂತ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಆ ಒಂದು ಪೇಜಲ್ಲಿ ನಿಮ್ಮ ಗ್ರಾಮದ ಹೆಸರು ಬರೋ ತನಕ ಕೂಡ ಆ ರೀತಿ ಹುಡುಕಬೇಕು. ತದನಂತರ ಸೆಲೆಕ್ಟ್ ಅಂತ ಇದೆ ಬಟನ್, ಅದನ್ನು ಕ್ಲಿಕ್ ಮಾಡಿ ಮೇಲೆ ಬಂದು ಅಲ್ಲಿ ಕಾಣ್ತಾರೆ ಕ್ಯಾಪ್ಷನ್ ಹಾಕಿ ಡೌನ್ಲೋಡ್ ಸೆಲೆಕ್ಟ್ ದ PDF ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು PDF ಕೂಡ ನಿಮಗೆ ಡೌನ್ಲೋಡ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕು. ಡೌನ್ಲೋಡ್ ಆದ ನಂತರ ಅದನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ, ನಿಮ್ಮ ಗ್ರಾಮದ ಪ್ರತಿಯೊಬ್ಬರ ಮತದಾರರ ಲೀಸ್ಟು, ಡ್ರಾಫ್ಟ್ ಪ್ರತಿ ಯಾರ್ದೆಲ್ಲ ಓಕೆ ಆಗಿದೆ ಮತದಾರರದು ಲೀಸ್ಟ್, ಅದನ್ನು ನೀವು ನೋಡ್ಬೋದು. ಎಲೆಕ್ಟೋರಲ್ 2026 S10 ಕರ್ನಾಟಕ ಅಂತ ತೋರಿಸುತ್ತೆ ಮೇಗಡೆ. ನಿಮ್ಮ ಗ್ರಾಮದಲ್ಲಿ ಇಲ್ಲಿ ನೋಡ್ಬೋದು 24/8/2026 ಲೀಸ್ಟ್ ಮಾಡಿರ್ತಕ್ಕಂಥ ಫೈನಲ್ ಪಟ್ಟಿ. ಅಂದರೆ ಅಷ್ಟು ಅಲ್ಲಿ ತನಕ ಡ್ರಾಫ್ಟ್ ಲಿಸ್ಟ್ ಇದು. ಇನ್ನೂ ಕೂಡ ಆ್ಯಡ್ ಆಗೋ ಸಾಧ್ಯತೆ ಇರುತ್ತೆ. ಯಾರ್ದಾರ ನೋಟಿಸ್ ಬರುತ್ತೆ, ಅವರು ಸರಿಯಾಗಿ ಉತ್ತರ ಕೊಟ್ಟರೆ ಈ ಲಿಸ್ಟ್ ಜೊತೆ ಆ್ಯಡ್ ಆಗುತ್ತೆ. ಇಲ್ಲಿ 1085 ಮತದಾರರಿದ್ದಾರೆ ಈಗ ಪ್ರಸ್ತುತ. ಅಲ್ಲಿ ಲೇಡೀಸ್ ಎಷ್ಟು ಗಂಡ್ಸ್ ಎಷ್ಟು ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ಮತಗಟ್ಟೆ ಸಂಖ್ಯೆ, ಹಾಗೆಯೇ ನಿಮ್ಮ ಮತಗಟ್ಟೆಯ ಫೋಟೋ, ಹಾಗೆಯೇ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ಮತದಾರರ ಹೆಸರು ಮತ್ತು UCN ನಂಬರು, ಹಾಗೆಯೇ ಅವ್ರದ್ದು ಡೇಟ್ ಆಫ್ ಬರ್ತು ಅಂದರೆ ಏಜು ಎಲ್ಲ ತೋರಿಸುತ್ತೆ. ಈ ಪಟ್ಟಿಲಿ ನಿಮ್ಮ ಹೆಸರಿದೆಯಾ ಒಂದ್ಸರಿ ನಿಧಾನವಾಗಿ ಈ ರೀತಿ ಸ್ಕ್ರೋಲ್ ಮಾಡಿಕೊಂಡು ನಿಮ್ಮ ಪಟ್ಟಿಲಿ ಹೆಸರಿತ್ತು ಅಂದರೆ ನಿಮಗೆ ಡೋಂಟ್ ವರಿ, ಏನೂ ಸಮಸ್ಯೆ ಇಲ್ಲ. ಇನ್ ಕೇಸು ಈ ಒಂದು ಪಟ್ಟಿಲಿ ನಿಮ್ಮ ಹೆಸರಿಲ್ಲ ಅಂದರೆ ಏನು ಮಾಡಬೇಕು, ಅವ್ರಿಗೆ ನೋಟಿಸ್ ಬರುತ್ತೆ. ಇದೇ ತಿಂಗಳು 27ನೇ ತಾರೀಕಿನಿಂದ ನೋಟಿಸ್ನ ಇಶ್ಯೂ ಮಾಡ್ತಾರೆ. 1 ತಿಂಗಳ ಕಾಲ ಅವ್ರಿಗೆ ಟೈಮು ಅಥವಾ ಗಡುವನ್ನು ಕೊಡ್ತಾರೆ. ಏನಕ್ಕೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಡಿಲೀಟ್ ಆಗಿದೆ, ನೀವು ಅದನ್ನು ಮತ್ತೆ ಕೂಡ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಅಂದರೆ ಅಥವಾ ಚುನಾವಣಾ ಆಯೋಗ, ಸರ್ಕಾರ ಬರಲ್ಲ ಇಲ್ಲಿ, ಚುನಾವಣಾ ಆಯೋಗ 11 ದಾಖಲಾತಿಗಳನ್ನ ಪಟ್ಟಿ ಮಾಡಿದೆ. ಆ ಪಟ್ಟಿಲಿ ಯಾವುದಾದ್ರೂ ಒಂದನ್ನು ನಿಮ್ಮ ತಂದೆ ತಾಯಿ ಹೆಸರಲ್ಲಿರ್ಬೋದು, ನಿಮ್ಮ ಹೆಸರಲ್ಲಿರ್ಬೋದು ಅಂಥ ರೆಕಾರ್ಡನ್ನ ಆ ಒಂದು EROಗಳು ಅಥವಾ BLOಗಳಿಗೆ ಕೂಡ ನೀವು ಕೊಟ್ಟು ಆ ಒಂದು ನೋಟಿಸ್ಗೆ ನೀವು ಉತ್ತರ ಕೊಟ್ಟರೆ ಅದು ERO ಬಳಿ ಹೋಗ್ತದೆ. ಅವರು ವೆರಿಫಿಕೇಷನ್ ಮಾಡಿ ನೀವು ಕೊಟ್ಟಂಥ ಆ ಒಂದು ರೆಕಾರ್ಡು ಸರಿಯಾಗಿತ್ತು ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಫೈನಲ್ ಪಟ್ಟಿನ ಬಿಡುಗಡೆ ಮಾಡ್ತಾರೆ. ಆ ಒಂದು ಪಟ್ಟಿಗೆ ನಿಮ್ಮ ಹೆಸರು ಸೇರ್ಪಡೆ ಆಗುತ್ತೆ. ಅಂದರೆ ಈಗ ಡಿಲೀಟ್ ಆಗಿರ್ಬೋದು, ಇದೇ ಅಂತಿಮ ಅಲ್ಲ, ಫೈನಲ್ ಪಟ್ಟಿನೂ ಕೂಡ ಬಿಡುಗಡೆ ಮಾಡ್ತಾರೆ. ಈ ಒಂದು ನೋಟಿಸ್ ಪೀರಿಯಡು 1 ತಿಂಗಳ ಕಾಲ ಇರುತ್ತೆ. 1 ತಿಂಗಳೊಳಗೆ ನಿಮಗೆ 2 ಟೈಮ್ ಕೊಟ್ಟಿರ್ತಾರೆ. 2 ಟೈಮಲ್ಲಿ ಅಂದರೆ 15 ದಿವಸಕ್ಕೊಂದು ಟೈಮ್ ರೀತಿ ಕೊಟ್ಟಿರ್ತಾರೆ. ಅಷ್ಟರೊಳಗೆ ನೀವು ಹೋಗಿ ಉತ್ತರನ ಕೊಡಬೇಕಾಗ್ತದೆ. ಸುಮಾರು 46 ಲಕ್ಷ ಜನರಿಗೆ ನೋಟಿಸ್ ಬರೋ ಸಾಧ್ಯತೆ ಇದೆ. ಯಾವ ಕಾರಣಕ್ಕೆ ನೋಟಿಸ್ ಬರುತ್ತೆ ಅಂದರೆ ತಂದೆ ತಾಯಿ ಮತ್ತು ಮಗನ ವಯಸ್ಸಿನ ಅಂತರ 20 ವರ್ಷಕ್ಕಿಂತ ಒಳಗಡೆ ಇತ್ತು ಅಂದರೆ ತಂದೆ ತಾಯಿ 2002ರ ಮತಪಟ್ಟಿಗೆ ಫೆಚ್ ಮಾಡಿರ್ತಾರೆ, ತಂದೆ ಹೆಸರು ಬೇರೆ ಇರುತ್ತೆ, ಈಗಿನ ತಂದೆ ಹೆಸರು ಎಲ್ಲೇ ಬೇರೆ ಥರ ಹೆಸರು ಇರುತ್ತೆ, ಅದಕ್ಕೂ ಟ್ಯಾಲಿ ಬಂದಿರಲ್ಲ, ಅವ್ರಿಗೂ ಕೂಡ ನೋಟಿಸ್ ಬರುತ್ತೆ. ಇದೇ ರೀತಿ ಅಜ್ಜಾಜಿ ಜೊತೆ ಲಿಂಕ್ ಮಾಡಿದ್ದು ಅಂಥವ್ರಿಗೆ 40 ವರ್ಷ ಮೇಲ್ಪಟ್ಟು ಅಂತರ ಇತ್ತು ಅಂದರೆ ಅವ್ರಿಗೂ ಕೂಡ ನೋಟಿಸ್ ಬರೋ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ತಂದೆ ತಾಯಿಯ 2002ರ ಮತಪಟ್ಟಿಯಲ್ಲಿ ಇರ್ತಕ್ಕಂಥ ಡಾಟಾನ ನೀವು ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯರು 2 ಜನನು ಕೂಡ ಫೆಚ್ ಮಾಡ್ಕೊಂಡಿರ್ತೀರ, ಸೇಮ್ ತಂದೆ ತಾಯಿ ಡೀಟೇಲ್ಸು. ಆ ತಂದೆ ತಾಯಿ ಡೀಟೇಲ್ಸಲ್ಲಿ ಏನಾಗಿರುತ್ತೆ ಅಂದರೆ ನಿಮ್ಮ ಅಣ್ಣನಿಗೂ ನಿಮಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಬಂದು 9 ತಿಂಗಳು ಒಳಗಿತ್ತು ಅಂದರೆ ಅವ್ರಿಗೂ ಕೂಡ ನೋಟಿಸ್ ಬರೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಇಷ್ಟು ರೀಸನ್ಗಳಿಂದ ನೋಟಿಸ್ ಬರುತ್ತೆ. ನಿಮ್ಗೇನಾದ್ರು ಈ ಲಿಸ್ಟಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಕೂಡಲೇ ನಿಮ್ಮ BLOಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ನೋಟಿಸ್ನ ಕೈಲೇ ಕೂಡ ಕೊಡ್ತಾರೆ. ಯಾವುದೇ ಥರ ವಾಟ್ಸಪ್ಪಲ್ಲಿ ಕಳಿಸಲ್ಲ. ಅದನ್ನ ನೀವು ರಿಸೀವ್ ಮಾಡಿಕೊಂಡು ಅದಕ್ಕೆ ಏನು ಆನ್ಸರ್ ಮಾಡಬೇಕು ಅಂತ
ಮುಂದೆ ನೆಕ್ಸ್ಟು ಕೂಡ ಒಂದು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೆ ಯಾವ ಥರ ಉತ್ತರ ಕೊಡಬೇಕು ಅಂತ. ಇದ್ರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ಅದು ಉಪಯುಕ್ತ ಆಗಿರ್ತದೆ. ಯಾಕಂದರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಸರ್ಕಾರದಿಂದ ಇದನ್ನ ನಿಮ್ಮ ರೇಷನ್ ಕಾರ್ಡೋ ಅಥವಾ ನಿಮ್ಮ ಆಧಾರ್ ಕಾರ್ಡ್ನೋ ಬಳಸ್ಕೊಂಡು ಈ ಒಂದು ಶಾಶ್ವತ ಪ್ರಮಾಣ ಪತ್ರಕ್ಕೆ ಅರ್ಜಿನ ಸಲ್ಲಿಸಿ ನೀವು ಇದನ್ನ ಪಡ್ಕೊಂಡು ಈ ನೋಟಿಸ್ಗೆ ಉತ್ತರ ಕೊಡ್ಬೋದು. ನಮ್ಮ ಹತ್ರ ಇದೆ ದಾಖಲಾತಿ ಅಂಥೇಳಿ ಕೊಟ್ಟರೆ ನಿಮ್ಮ ಓಟು ಅಕಸ್ಮಾತ್ ಡಿಲೀಟ್ ಆಗಿದ್ರೆ ಈ ಡ್ರಾಫ್ಟ್ ಪಟ್ಟಿಲಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ಪಟ್ಟಿಯಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು, ಸೇರಿಸ್ಕೋಬೋದು. ಆ ಒಂದು ನಿವಾಸಿ ಪ್ರಮಾಣ ಪತ್ರನ ಹೇಗೆ ಮಾಡಿಸ್ಕೋಬೇಕು ಅಂತ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋದ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳು ನಿಮ್ಗೆ ಬೇಕಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.